ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಬಂದ್ಬಿಟ್ಟು ಬಸ್ ಸ್ಟೇಷನು ನೋಡಿ, ಎಷ್ಟು ದೊಡ್ಡದಾಗಿದೆ ಬಸ್ ಸ್ಟೇಷನ್. ಜೆ ಪಿ ನಗರು ಅಲ್ಲಿ ಇಲ್ಲಿ ಎಲ್ಲ ಹೋಗುತ್ತೆ. ಯಾವ ಬಸ್ ಸ್ಟೇಷನ್ ಅಲ್ಲ, ಡಾಕ್ಟರ್ ಅಂಬೇಡ್ಕರ್ ಅಡ್ವಾನ್ಸ್ ಟಿಕೆಟ್ ರಿಸರ್ವೇಷನ್ ಸೆಂಟರ್. ದೊಂಬಳೂರು TTMC ಇದೆ, ನಾನು ತೋರಿಸ್ತಾ ಇದ್ದಲ್ಲ ಅದು ಬಂದ್ಬಿಟ್ಟು ದೊಂಬಳೂರು TTMC. ಆಗಲೇ ಒಂದು ಬಸ್ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಸ್ಟ್ಯಾಚು ಈ ಒಂದು ಸರ್ಕಲ್, ಡಾಕ್ಟರ್ ರಾಜ್ಕುಮಾರ್ ಸರ್ಕಲ್. ಸೊ ಅದ್ರ ಹಿಂದೆನೇ ಪಾರ್ಕ್. ಪಾರ್ಕ್ ನೋಡ್ತಾ ಇರ್ಬೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ತುಪ್ಪ One eternity later. ಕೋರಮಂಗ್ಲ ಹೋಗ್ಬೋದು, ವೈಟ್ ಫೀಲ್ಡ್ ಹೋಗ್ಬೋದು. ಆಮೇಲೆ ನಂದು ಯಾವುದೋ ತೋರಿಸ್ತಾ ಇದೆ, ಜಂಕ್ಷನ್ನು ಇಂದ್ರಾನಗರ. ಮತ್ತು ಉಲ್ಟಾ ಹೋಗೋದಾದರೆ ಲೆಫ್ಟ್ ತೊಗೊಂಡ್ರೆ ಇಂದ್ರಾನಗರ, ರಿಂಗ್ ರೌಂಡ್ ಅಬೌಟ್ ರಿಂಗ್ ಥರ ತೊಗೊಂಡ್ರೆ ಕೋರಮಂಗ್ಲ, ಸ್ಟ್ರೈಟ್ ಹೋದರೆ ವೈಟ್ ಫೀಲ್ಡ್. ಸೊ ಈಗ ನಾವು ವೈಟ್ ಫೀಲ್ಡ್ಗೆ ಹೋಗ್ಬೇಕಾಗಿರೋದು, ವೈಟ್ ಫೀಲ್ಡ್ ಸ್ಟ್ರೈಟ್. ಯಾಕೆಂದರೆ ನಾನು ನಿಮ್ಗಾಗಲೇ ಹೇಳಿದೆ, ನಾನು ಇವತ್ತು ಲೀಲಾ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಇದನ್ನು ಹೋಗೋಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಸ್ಟ್ಯಾಚು, ಆಮೇಲೆ ಶ್ರೀ ವಿಶ್ವೇಶ್ವರಯ್ಯ ಇರೋದು. ಸೊ ಬನ್ನಿ ಹೋಗೋಣ. ಮಾಡಿಕೊಂಡು ಇದೊಂದು ರೋಡು ಎಷ್ಟು ಚೆನ್ನಾಗಿದೆ, ನೀಟಾಗಿ ತೋರಿಸ್ತಾ ಎಷ್ಟು ಸೂಪರಾಗಿದೆ, ಚೆನ್ನಾಗಿದೆ. ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಸೊ ಬೆಂಗಳೂರಲ್ಲಿ ನಾನು ನೋಡಿದಂಗೆ ಪಾರ್ಕ್ಗಳಿಗೆ ಮತ್ತು ಪಾರ್ಕ್ ಡೆವಲಪ್ಮೆಂಟ್ಗೋಸ್ಕರ ಒಂದೇ ಯಾಕೆ ಅಂದರೆ ನಾನು ಹೋಗಿದ್ದ ಕಡೆ ಎಲ್ಲ ಪಾರ್ಕ್, ಚಿಲ್ಡ್ರನ್ ಪಾರ್ಕು ಹೊಸದು ಎಷ್ಟಾಗುತ್ತೋ ಅಷ್ಟು ಪಾರ್ಕ್ನ ಡೆವಲಪ್ ಮಾಡ್ತಿದ್ದಾರೆ. ಅದೊಂದು ಖುಷಿ ವಿಷಯ. ಸೊ ಇವಾಗ 2 ಲೈನ್ ಇದೆ. ಸೊ ನಾನು ರೈಟ್ ಲೈನ್ ತೊಗೊಬೇಕು. ಸೊ ಬನ್ನಿ ರೈಟ್ ಸೈಡ್ ಹೋಗೋಣ. ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಸೊ ಕ್ರಾಸ್ ಇದರೆಲ್ಲ ಮಾಡ್ತೀನಿ. ಸೊ ಇಲ್ಲಾಸ್ ಮಾಡಿದ್ರೆ ಒಳ್ಳೆ ನನ್ನ ಪ್ರಕಾರ ನೀವು ಅದನ್ನೇ ಟ್ರೈ ಮಾಡಿ. ಸೊ ಲೆಫ್ಟು ರೈಟು ನೋಡ್ಕೊಂಡು ಈ ಥರ ಕ್ರಾಸ್. ಸೊ ಮತ್ತೆ ಫುಟ್ಪಾತ್ ಸಿಗುತ್ತೆ, ಫುಟ್ಪಾತಲ್ಲಿ ಆರಾಮಾಗಿ ಕಟ್ಕೊಂಡು ಹೋಗ್ಬೋದು. ಸೊ ಮತ್ತೆ ಇದು ರಾಜಕಾಲುವೆ. ಇಲ್ಲಿ ಗಾರ್ಬೇಜ್ ಟ್ರಾನ್ಸ್ಫರು ನಡೆಯುತ್ತೆ, ರಾಜಕಾಲುವೆನೂ ಇದೆ, ಪ್ಲಸ್ ಗಾರ್ಬೇಜ್ ಟ್ರಾನ್ಸ್ಫರು ನಡೀತಾ ಇದೆ, ನೋಡ್ತಿರ್ಬೋದು ನೀವು. ಸೊ ಚಿಕ್ಕ ಗಾರ್ಬೇಜ್ ಗಾಡಿಗಳು ಇರ್ತಾವಲ್ಲ ಅಲ್ಲಿ. ಸೊ ಇಲ್ಲಿ ಒಂದು ನಾಯಿ ಇದೆ, ಈ ನಾಯಿಗೆ ಒಂದು ಸಲಾಮ್. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ನಡ್ಕೊಂಡು ಬರ್ತಾ ನಾನು ಲೀಲಾ ಪ್ಯಾಲೇಸ್ಗೆ ರೀಚ್ ಆಗಿದ್ದೆ. ಸೊ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ತೋರಿಸೋಕ್ಕೆ. ಸೊ ನಡ್ಕೊಂಡು ಈ ತನಕ ಬಂದೆ, ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಆಗಿದೆ. ಸೊ ಫುಟ್ಪಾತಲ್ಲಿ ಹೋಗ್ತಾ ಇದ್ದೆ ಕತೆ. ಸೊ ಲೀಲಾ ಪ್ಯಾಲೇಸ್ನ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡಿ. ಸೊ ಎಲ್ಲರೂ ಬಂದು
ಪ್ಯಾಲೇಸ್ ಒಳಗೆ. ಸೊ ಬನ್ನಿ ಎಲ್ಲಿ ಎಂಟ್ರಿ ಇದೆ ಅಂತ ನೋಡೋಣ. ಈ ಕಡೆಯಿಂದ ಈ ಗೇಟಿಂದ ಎಂಟ್ರಿ ಕೊಡ್ತಿದ್ದಾರೆ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಇವೆಂಟು ಅಂತ. ಫೈನಲಿ ಬಂತು, ಹೋಗ್ಬೇಕಾಗಿತ್ತು ಜಾಗಕ್ಕೆ. ಇವೆಂಟ್ ಇದ್ದಿದ್ದು ಫಸ್ಟ್ ಫ್ಲೋರಲ್ಲಿ. ಸೊ ಫಸ್ಟ್ ಫ್ಲೋರಿಗೆ ನಾನು ಸ್ಟೇರ್ಸ್ ಹತ್ಕೊಂಡು ಹೋಗ್ತಾಯಿದ್ದೀನಿ. ಸ್ಟೇರ್ ನೋಡಿ ಎಷ್ಟು ಲಕ್ಸುರಿ ಆಗಿದೆ. ಸೊ ಅದೇ ನಿಮಗೆ ಲೀಲಾ ಪ್ಯಾಲೇಸ್ದು ಲಕ್ಸುರಿನೆಸ್ ತೋರಿಸುತ್ತೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಫಸ್ಟ್ ಫ್ಲೋರಿಂದ ವ್ಯೂ ಲಾನ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಅದಾದಮೇಲೆ ನಾನು ಕೆಳಗೆ ಹೋದ್ವಿ ಗ್ರೌಂಡ್ ಫ್ಲೋರಿಗೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಲಾನ್ ಎಲ್ಲ ಹೇಗೆ ಕಾಣಿಸ್ತೀವಿ ಅಂತ ನೋಡಿದ್ವಿ. ಆಮೇಲೆ ಆರ್ಕಿಟೆಕ್ಚರ್ ನೋಡಿದ್ವಿ. ಆರ್ಕಿಟೆಕ್ಚರ್ ನೋಡ್ತಾ ಇದ್ದರೆ ಒಂಥರ ನಿಮಗೆ ಮೈಸೂರು ಪ್ಯಾಲೇಸಿಗೆ ಬಂದಂಗೆ ಅನಿಸುತ್ತೆ. ಸೊ ಅದಕ್ಕೆ ದ ಲೀಲಾ ಪ್ಯಾಲೇಸ್ ಅಂತ ಅಂದ್ಬಿಟ್ಟು ಹೆಸರಿದೆ. ಆಮೇಲೆ ನೋಡಿ ಆ್ಯಂಬಿಯನ್ಸ್ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟು ಕಾರ್ವಿಂಗು ಅದು ಇದು. ಆಮೇಲೆ ಇವಾಗ ನೋಡಿದ್ರೆ ಇದು ಮ್ಯಾರಿಗೋಲ್ಡ್ ಫ್ಲವರ್ ಕೂಡ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಆಮೇಲೆ ಮತ್ತು ಅದೇ ಚೆನ್ನಾಗಿ ನಿಮ್ಗೆ ಆರ್ಕಿಟೆಕ್ಚರ್ ಹೇಗಿದೆ ಅಂತ ಬಿಟ್ಟು ತೋರಿಸ್ತಾ ಇದ್ದೀನಿ. ಆಮೇಲೆ ಒಂದೊಂದು ಡೋರು ಅಷ್ಟೇ ಎಷ್ಟು ಸೂಪರಾಗಿದೆ ನೋಡಿ. ಆಮೇಲೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಒಂದು ಲಾನು. ಮತ್ತು ಇದೊಂದು ಪೂಲ್ ಥರ ಇದೆ, ಸಣ್ಣ ಪೂಲ್ ಥರ, ಬಟ್ ಇಟ್ಸ್ ನಾಟ್ ಪೂಲ್. ಯು ಕಾಂಟ್ ಗೋ ಡೈವ್ ಆ್ಯಂಡ್ ಸ್ವಿಮ್ ದೇರ್, ಬಟ್ ಎಸ್ಥೆಟಿಕ್ಕಾಗಿ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಒಂದೊಂದು ಡೋರ್ಸು ಮತ್ತು ಎಲ್ಲ ಎಷ್ಟು ಚೆನ್ನಾಗಿ ಡೀಟೈಲಿಂಗ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನೋಡಿ ಇವಾಗ ಡೋರ್ ಓಪನ್ ಮಾಡಿಬಿಟ್ಟು ಮತ್ತೆ ಫಸ್ಟ್ ಫ್ಲೋರಿಗೆ ಹೋಗ್ತಾಯಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಸ್ಟೇರ್ಸು ಎಷ್ಟು ಸಕ್ಕತ್ತಾಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ನೋಡಿ ಇದು ಒಂಥರ ಡೆಕೋರೇಷನ್ ಮಾಡಿದ್ದಾರೆ ರೋಸ್ ಪೆಟಲ್ಸಲ್ಲಿ, ಈ ಥರ ಇದೆ. ಆಮೇಲೆ ನಾನು ಹೇಳಿದ್ನಲ್ಲ ಮೊದಲೇ ಸ್ಟೇರ್ಸು ಸಕ್ಕತ್ತಾಗಿದೆ ಅಂತ ಅಂದ್ಬಿಟ್ಟು. ಸ್ಟೇರ್ಸ್ ನೋಡಿ ಸೂಪರಾಗಿದೆ. ಆಮೇಲೆ ಶ್ಯಾಂಡ್ಲಿಯರು, ಆಮೇಲೆ ಸೀಲಿಂಗು, ಆಮೇಲೆ ಇದು ಒಂದು ವೇಟಿಂಗ್ ಲಾಂಜು. ಸೊ ಲಾಂಜ್ ಎಷ್ಟು ಸೂಪರಾಗಿದೆ ನೋಡಿ. ಸೊ ನಾನು ನಿಮಗೆ ಟೈಲ್ಸ್ ತೋರಿಸ್ತಾ ಇದ್ದೀನಿ. ಸೊ ಟೈಲ್ಸ್ ಎಷ್ಟು ಸ್ಮೂತಾಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಅದು ಡಿಸೈನ್ಗಳು ಅವು ಇವೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಆ್ಯಂಟಿಕ್ ಪೀಸಸ್ಸು. ಆಮೇಲೆ ಮತ್ತು ಹೊರಗಡೆ ವ್ಯೂ ಲೀಲಾ ಪ್ಯಾಲೇಸ್ದು. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್.